ವೆಲ್ಕಮ್ ಟು ವಿನಿ ಲಾಗ್ಸ್. ನಾವು ಈಗ ಹೋಗ್ತಾ ಇರೋದು ಚೆನ್ನರಾಯನ ದುರ್ಗ. ಅಲ್ಲಿರುವ ಒಂದು ಚೆನ್ನರಾಯನ ಬೆಟ್ಟ ಅಂತ ಒಂದು ಇದೆ, ಅಲ್ಲಿ ಟ್ರೆಕ್ಕಿಂಗ್ ಮಾಡುವ ಅಂತ ಹೋಗ್ತಿದ್ದೇವೆ. ನೋಡ್ರಿ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ, ಇನ್ನೂ ದೊಡ್ಡದಿದೆ, ಬಟ್ ಭಾಳ ಹುಷಾರಾಗಿ ಹತ್ಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಊರಿನ ಜನ. ನೋಡುವ, ಟ್ರೈ ಮಾಡುವ. ಹತ್ಲಿಕ್ಕಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮುಂದೆ ಏನು ಆಗುತ್ತೆ, ಏನು ಕಷ್ಟ ಉಂಟು ನೋಡುವ, ಏನೇನಾಗುತ್ತೆ ಅಂತೇಳಿ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಈಗ ನೋಡ್ಕೊಂಡು ಬರ್ತೀನಿ. ಈಗ ಹೋಗಿ ನಾನು ಸ್ವಲ್ಪ ತಿಳ್ಕೊಬೇಕು ಅಡ್ರೆಸ್ ಅಂತೇಳಿ. ಹಾಯ್ ಗೈಸ್, ಇದೇ ನಮ್ಮ ಚೆನ್ನರಾಯನ ದುರ್ಗದ ಪಾರ್ಕಿಂಗ್ ಏರಿಯಾ, ಈಸ್ ಟ್ರೆಕ್ಕಿಂಗ್ ಪ್ಲೇಸ್. ಈಗ ಟ್ರೆಕ್ಕಿಂಗ್ ಅಥವಾ ಸಮಯ ನೋಡಿ, ಇಲ್ಲೇ ಪಾರ್ಕಿಂಗ್ ಮಾಡೋದು. ಇಲ್ಲಿ ಬಸ್ಗೆ 100, ಹಾಗೆ ಯಾವುದೇ ಟಿ ಟಿ ವ್ಯಾನ್ಸ್ ಕಾರ್ಗಳಿಗೆಲ್ಲ 80, 50, 20 ಬೈಕ್ಸ್. ಕೇಳಬಾರ್ದು, ಹತ್ತಕ್ಕಾಗಲ್ಲ ಟ್ರೆಕ್ಕಿಂಗ್ ಈಗ ಅಂತ ಕೇಳಬಾರ್ದು. ಅಷ್ಟೊತ್ತಿ ಹತ್ತಕ್ಕಾಗುತ್ತೆ ಟ್ರೆಕ್ಕಿಂಗ್? ಹತ್ಲಿಕ್ಕಾಗುತ್ತಾ? ಎಷ್ಟೊತ್ತಾಗುತ್ತೆ ಹೋಗಿ ಬರ್ತೀವಿ? 1 ಅವರ್. ಫಾಸ್ಟಾಗಿ ಹೋದರೆ 3/4 ಅವರ್. ಜನ ಎಲ್ಲ ಮಾರ್ನಿಂಗ್ ಟೈಮ್ ಬರ್ತಾರೆ, ಈವ್ನಿಂಗ್ ಬರ್ತಾರೆ? ಬೆಳಿಗ್ಗೆಯಿಂದ ಫೋನ್ ಪೇ. ಹಾಯ್ ಗೈಸ್, ಈಗ ಹೋಗುವ ಸಮಯ. ಟ್ರೆಕ್ಕಿಂಗ್ ಯಾವ ರೀತಿ ಹೋಗೋದು ಅಂತ ಗೊತ್ತಿಲ್ಲ, ನೋಡುವ. ನೋಡಿ, ಇದೆ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾ ಇಲ್ಲಿ ಆಗಲೇ ಪಾರ್ಕಿಂಗ್ ಮಾಡಿದ್ದಾರೆ, ಜನ ಹೋಗಿದ್ದಾರೆ. ಈಗ ನೋಡುವ, ಇಲ್ಲಿ ಪಾರ್ಕಿಂಗ್ ನೋಡಿ, ಇಲ್ಲಿ ಪೇಡ್ ಪಾರ್ಕಿಂಗ್. ಇಲ್ಲಿ ಬಸ್ಗೆ ಎಷ್ಟು ಉಂಟು. ಅಪ್ಪ ಈ ಕಡೆ ಬೆಟ್ಟ ಹತ್ತದ, ಆ ಕಡೆ ಹಿಂಗೆ ಹೋಗ್ಬೇಕು ನಡ್ಕೊಂಡು. ಇದೇನು ನೋಡಿ, ಒಂದು ಹಳ್ಳಿ ಒಳಗೆ ಹೋಗ್ಬೇಕು, ಹಳ್ಳಿ ಒಳಗೆ ಹೋಗೋದು. ಹೋಗ್ತಾ ಇದ್ದಾರೆ ನೋಡುವ. ಟ್ರೆಕ್ಕಿಂಗ್ ಆಫ್ಟರ್ನೂನ್ 2:15 ಆಗಿದೆ ಆಗಲೇ ಟೈಮ್. ಈಗ 10 ವರ್ಷ ನೋಡುವ, ಹತ್ತಕ್ಕಾಗುತ್ತೆ ಅಂತ. ಇದು ಚೆನ್ನರಾಯನ ದುರ್ಗ, ಇದೇ ಚೆನ್ನರಾಯನ ದುರ್ಗ. ಈಗ ಇಲ್ಲೇ ಒಂದು ಬೀದಿ ಒಳಗಿಂದ ಹೋಗ್ಬೇಕು ಅಂದ್ಕೊತೇನೆ. ಅಂದರೆ ಏರಿಯಾ ಇರ್ತಾವಲ್ಲ, ಕಾಲೋನಿ ಟೈಪ್ ಇದೆ. ಈಗ ಹಂಗೆ ಹತ್ಬೋದು ಅಂದ್ಕೊತೇನೆ. ಇನ್ನು 1 ಅವರ್ ಅಷ್ಟೇ ಆಗುತ್ತಂತ ಹತ್ತಲಿಕ್ಕೆ, ಏನು ಜಾಸ್ತಿ ಹೊತ್ತಾಗಲ್ಲ. ಮೇಲೆ ಯಾವುದೇ ಗುಡಿ ಏನೂ ಇಲ್ಲ, ಎಲ್ಲ ಹೊಡೆದಾಕಿದ್ರಂತೆ. ಅಲ್ಲೇ ಪಾರ್ಕಿಂಗ್ ಅಣ್ಣವ್ರು ಹೇಳಿದ್ರು, ಆ ಥರ ಎಲ್ಲ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನೋಡುವ, ಗುಡಿ ಯಾವುದು ಕಾಣಲ್ಲ, ಆ ಕಡೆ ಸೈಡ್ ಉಂಟಂತೆ ಗುಡಿ ನೋಡಿ. ಈಸಿ ಟ್ರೆಕ್ಕಿಂಗ್ ಮಾಡ್ಬೋದು ಅನ್ಕೊತೇನೆ, ಬಟ್ ಭಾಳ ಡಿಫಿಕಲ್ಟ್ ಆಗುತ್ತೆ ಹತ್ತಲಿಕ್ಕೆ. ಯಾಕಂದರೆ ನೋಡಿ ಬೆಟ್ಟ ಹೇಗೆ ಉಂಟಂತ ನೀವೇ ನೋಡ್ತಿದ್ದೀರ. ಬೆಟ್ಟ ಸ್ವಲ್ಪ ಕಷ್ಟ ಆಗ್ಬೋದು ಹತ್ತಲಿಕ್ಕೆ, ನೋಡುವ. ಅವರು ಹೇಳ್ತಾರೆ ಅಲ್ಲಿ ಹೋಗಿ ಏನೂ ಆಗಲ್ಲ, ಹೋಗ್ಬೋದು. ನಾವು ತುಂಬ ಬಿಸಿಲು ಬಂತು ಬಿಡು, ಟ್ರೈ ಮಾಡ್ತೇನೆ ಹತ್ತಲಿಕ್ಕೆ. ಗೈಸ್, ನನ್ನ ಹಳೆ ಲಾಗಿಂಗ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಜನ, ಹಾಗೆ ಹೀಗೂ ಮಾಡಿ ನೆಕ್ಸ್ಟ್ ಮಾಡಿ ಆಯಿತಾ. ಈಗ ಹೋಗು. ಸಿಕ್ತಪ್ಪ ಒಂದು ಗುಡಿ ಉಂಟು, ಹೆಂಗೆ ಟ್ರೆಕ್ಕಿಂಗ್ ಹೋಗುವಂತ ಅಲ್ಲ ಅನ್ನೋದು ಕೇಳಮ್ಮ. ನೋಡ್ರಿ, ಕಾಣಿಸೋದ್ರೆ ಓದ್ಕೊಳ್ರಿ ಅಷ್ಟೇ. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ, ನೋಡುವ. ಏನಾದ್ರು ಕೇಳುವ, ಹೇಳ್ತಾರೆ ಯಾವ ಟೆಂಪಲ್ ಅಂತ. ನೋಡ್ಲಿಕ್ಕೆ ಪ್ಲೇಸ್ ಹೇಗೆ ಉಂಟು? ಹಾಂ 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 ಹಾಂ. ಅಣ್ಣ, ಯಾವ ರಾಜರು ಇದು ಆಳ್ವಿಕೆ ಮಾಡಿದ್ದು?
1.5 ಕಿಲೋಮೀಟರ್. ಹಾಂ, ಮಳೆ ಬಂದರೆ ಜಾರುತ್ತೆ. ಹಾಂ, ಜಾರುತ್ತೆ. ಹಾಂ, ಥ್ಯಾಂಕ್ಸ್ ಗೈಸ್. ಎಲ್ಲ ಕೇಳಿದಾರಲ್ಲ ಇದೇ ರೀತಿ ಮಳೆ ಬಂದರೆ ಜಾರುತ್ತಂತೆ. ಬಟ್ ಪ್ಲೇಸ್ ಒಳ್ಳೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ನೋಡು 10 ಮುಂದೆ ಟ್ರೈ ಮಾಡ್ತಿದ್ದಾನೆ. ಆಫ್ಟರ್ನೂನ್ ಬಂದಿದ್ದೀನಿ. ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ನೋಡುವ, ಮುಂದೆ ಟ್ರೈ ಮಾಡ್ತೇನೆ. ನೋಡಿ, ಹಾಗೆ ಸ್ಟೆಪ್ಸ್ ಥರ ಟಿಪ್ ಉಂಟು. ಬಟ್ ಬಂಡೆಯಲ್ಲಿ ಜಾರುತ್ತೆ, ಮಳೆ ಬಂದರೆ ತುಂಬಾ ಜಾರುತ್ತೆ ಅಂತ ಹೇಳ್ತಾರೆ. ಸ್ಲಿಪ್ಪರ್ ಬೇರೆ ಹಾಕೋ ಬಂದಿದ್ದೀನಿ. ಬರೀ ಹಾಗೆ ನೋಡು. ನೋಡಿ, ಇದೇ ಒಂದು ಹಳ್ಳಿ. ಚನ್ನರಾಯನ ದುರ್ಗ ಇದ್ದಾನೆ ಅಂತ. ಹಾಂ, ಆಯಿತು. ಅಯ್ಯೋ, ಆಗಲೇ ಬೇರೆ ದಾರಿ ಹೋಗಿದ್ದೀನಿ. ಹಾಂ ಸರ್, ಮಾರ್ಕ್ ಯಾವ ಕಡೆ ಇದೆಯೋ ಆ ಟೈಪ್ ಹೋಗ್ಬೇಕಂತೆ. ಮಾರ್ಕ್ ಇದ್ದಿದ್ದ ಕಡೆ ಮತ್ತೆ ವಾಪಸ್ ಬರ್ಬೇಕಂತೆ ಅಣ್ಣ ಹೇಳಿದ್ದಾರೆ. ಓವಾ, ಬಂಡೆ ಟಫ್ ಉಂಟ್ರಿ ಬಾಯ್. ವಾ, ಇಲ್ಲೇ ಸುಸ್ತಾಗ್ಬಿಟ್ಟು ಬಂದು 5 ಸೆಕೆಂಡ್ ಆಗಿಲ್ಲ ಹತ್ತಿ. ನಾನು ಹೇಳಿ ಸುಸ್ತಾಯ್ತು. ಕಷ್ಟನೇ ಉಂಟು ಬ್ರೋ. ಮಳೆಯಲ್ಲಿ ಸತ್ಯಗಳು ಹತ್ತಲಿಕ್ಕಾಗಲ್ಲ. ಮಳೆಯಲ್ಲಿ ಕಷ್ಟ ಆಗುತ್ತೆ. ನೋಡಿ, ಇದೆ ಚನ್ನರಾಯನ ದುರ್ಗ. ಇದು 16ನೇ ಶತಮಾನದಲ್ಲಿ ಚೆನ್ನಪ್ಪಗೌಡರು ಅಂತ ಅವ್ರು ಇರ್ತಾರಂತೆ. ಅವ್ರ ಮಗ ತೀರ್ಕೊಂಡಿರ್ತಾರೆ. ಅವ್ರ ನೆನಪಿಗೋಸ್ಕರ ಕಟ್ಸಿರೋ ಕೋಟೆ ಇದು. ಅವನೇಳಿ ಕೇಳಿಸ್ಕೊಂಡಿರ್ತೀವಿ ಅನ್ಕೊಳ್ತಾನೆ. ಅವರೇ ಅಲ್ಲಿ ಸೆಕ್ಯೂರಿಟಿ ನಮ್ಮ ಡೀಟೇಲ್ಸ್ ಎಲ್ಲ ಬರ್ಸ್ಕೊಂಡಿದ್ದಾರೆ. ಯಾಕೆಂದರೆ ಅವರು ರಿಸ್ಟ್ರಿಕ್ಷನ್ಗಳು ಇರ್ತವೆ, ಅದಕ್ಕಾಗಿದೆ. ಓಹ್, ಸುಸ್ತಾಕೊಂಡು ಇನ್ನೇನು ಬಂದೆ ಕೋಟೆ ಬಳಿನೇ ಬಂದಿದ್ದೇನೆ ನೋಡಿ. ನೋಡಿ ಹೇಗಿದೆ. ಇದೆ ಚಂದನ ದುರ್ಗ. ಹೀಗೆ ಇಷ್ಟು ದೊಡ್ಡ ಬಂಡೆ ಹತ್ಕೊಂಡು ಬಂದಿದ್ದೀವಿ. ತುಂಬ ಕಷ್ಟ ಆಗ್ತುಂಟು ಬ್ರೋ ಹತ್ತಲಿಕ್ಕೆ. ನೋಡಿ, ಇದೇ ಪ್ಲೇಸ್ ಅಲ್ಲಿನೇ ಹತ್ತಿದ್ದೇವೆ. ತುಂಬ ನೋಡಿ ಬಂಡೆ ಹೇಗುಂಟು. ಒಂದೊಂದು ಬಂಡೆ ಒಂದೊಂದು ಥರ ಉಂಟು. ಸಂತೂ ಚೆನ್ನಾಗಿದೆ ನೋಡಿ. ಅಣ್ಣನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋ ಹೇಳಿ. ಅಣ್ಣ ಹೇಗಿತ್ತಣ್ಣ ಹತ್ತಿದ್ದು? ಇಲ್ಲ ಹೇಳಿ ಅಣ್ಣ, ಹೇಳಿ. ಹಾಂ, ನಾನು ವಾಯ್ಸ್ ಅಷ್ಟೇ ಹತ್ಲಿಕ್ಕೆ ಕಷ್ಟ ಆಗುತ್ತೆ ತುಂಬ. ಹತ್ಬೋದ ನಾರ್ಮಲ್. ಅಣ್ಣವ್ರು ಕ್ಯಾಮ್ರಾ ಹಾಕೊಂಡು ಹಚ್ಕೊಂಡಿದ್ದಾರೆ. ಇರಲಿ ಬಿಡಿ, ಏನೂ ಆಗಲ್ಲ. ನೋಡಿ, ಇದೆ ಯಾವುದೋ ಹೇಳಿದ್ರು ಹಳ್ಳ ಇದೆ ಅಂತೇಳಿ ಮೇಲಿಂದ ಕಾಣಿಸುತ್ತದೆ ನೋಡಿ. ಬಂಡೆ ಒಳಗೆ ಚೆನ್ನಾಗುಂಟು, ಚೆನ್ನಾಗಿ ಕಾಣ್ತಿದೆ. ಇದು ಅವಾಗಿನ ಸೈಡಿಗೆ ಸೇಫ್ಟಿಗೋಸ್ಕರ ಮಾಡ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಇದು ಎಕ್ಸಾಕ್ಟಾಗಿ ಪ್ಲೇಸ್ ಎಲ್ಲಿದೆ ಅಂತ ಹೇಳಿದ್ರೆ ಮಧುಗಿರಿ ಬೈಪಾಸ್ ಹೋಗೋ ರೋಡ್. ಮಧುಗಿರಿ ರೋಡಲ್ಲಿ, ಮಧುಗಿರಿ ಅಂಡ್ ಪಾವಗಡ ಹೋಗ್ತಾರಲ್ಲ ರೋಡಲ್ಲಿದೆ. ತುಮಕೂರಿಂದ ಒಂದು 40 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಹೋಗ್ಬೋದು. ಒಂದು 30 ಕಿಲೋಮೀಟರ್ಸ್ ಆಗ್ಬಿಡೋದು ಅಷ್ಟೇ, ಇನ್ನೂ ಆಗೋಲ್ಲ. ಸುಸ್ತಾಗ್ತಾ ಉಂಟು, ಅದಕ್ಕೆ ಮಾತಾಡ್ಲಿಕ್ಕೆ ಆಗ್ಬಲ್ತಾ.
ನೋಡಿ ಇದು ಅದೇ ಆಗ ಇದ್ರಲ್ಲ ಗರುಡಗೆ ಅವ್ರದ್ದು. ಓ ಸುತ್ತಮುತ್ತ ಕಾಡುದಾರಿ ಎಲ್ಲ ಉಂಟು, ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಬಂಡೆ ಗಾಳಿ ಹೋಗೋರುಂಟು, ಹುಷಾರಾಗಿ ಬರಬೇಕು ಅಂದರೆ ಚೆನ್ನಾಗಿ ಉಣ್ಕೊಂಡ್ಬಂದಿರ್ಬೇಕು. ಖಾಲಿ ಹೋಟೆಲೆಲ್ಲ ಬಂದರೆ ಸುಸ್ತಾಗುತ್ತೆ ತುಂಬ. ಸ್ವಲ್ಪ ಟ್ರೆಕ್ಕಿಂಗ್ ತುಂಬ ಟಫೇ ಉಂಟು. ಇನ್ನು ಮೇಲೆ ತುಂಬ ಇದೆ ಹತ್ತಲು ಮ್ಯೂಸಿಕ್ ಇಂಡಸ್ಟ್ರಿ ಅಂದರೆ ಮಣ್ಣೆ ಮೇಲೆ ಸಿಗಬೇಡ್ರಿ ಅಷ್ಟು ಅರ್ಥ. ಹೋದ ವಿಡಿಯೋದಲ್ಲೂ ಹೇಳಿದ್ದೆ ನೋಡಿ, ಪಾರ್ಕಲ್ಲೆಲ್ಲ ಅವು ಇವು ಹಾಕ್ಬೇಡಿ ಇಷ್ಟು. ಸೇಮ್ ಇಲ್ಲೂ ಅದೇ ಥರ. ಬನ್ನಿ ಸೈಡ್ ಹೋಗುವ, ನೋಡುವ ಹೇಗಿದೆ. ಸುತ್ತಮುತ್ತ ಬಂಡೆ. ಓ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಮೇಲಿಂದ ಎಲ್ಲ. ಸುತ್ತಮುತ್ತ ಕಾಣ್ತವೆ. ಬರ್ತಿದ್ದಾರೆ ನೋಡೋಕೆ. ನೋಡಿ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಸೈಡೆಲ್ಲ ವಾಪಸ್ ಕಳ್ಳಿ ಅಂತಾರೆ, ಮೀಗೇನು ಕಡೆ ಅಂತಾರೆ ಗೊತ್ತಿಲ್ಲ. ಎಲ್ಲ ಹೋಗಿ ಬಂದಿದ್ದಾರೆ ಜಸ್ಟ್ ಈಗ ಹೋಗಿ ಬಂದಿದ್ದಾರೆ. ಹೇಗಿದೆ ಇನ್ನು ಫೈನಲ್ ವ್ಯೂ ತೋರಿಸ್ತೇನೆ. ಆಯ್ಸಾಗಲಿ ಹೋಯ್ತು ಬ್ರೋ. ಸ್ವರ್ಗ ನೋಡ್ದಂಗೆ ಫೀಲ್ ಆಗುತ್ತಾ ಉಂಟು. ನೋಡಿ ನೋಡಿ ಹೇಗಿದೆ ಎಲ್ಲ, ಬೆಟ್ಟ ಗುಡ್ಡ ಬರೀ ಹಾಗೆ ಇದೆ, ಚೆನ್ನಾಗಿದೆ. ವಾಪಸ್ ಕೊಂಡು ತುಂಬಾ ಉಂಟು ಬ್ರೋ, ಹುಷಾರಾಗಿರ್ಬೇಕು ಇಲ್ಲಿಂದ. ಯಾಕಂದರೆ ಸಿಂಗಲಾಗಿ ಹೋಗ್ತಾ ಇದ್ದೇನೆ ಈಗ. ಅಣ್ಣವ್ರು ಹೇಳಿದ್ರು 1 ಅವರಲ್ಲಿ ಹೋಗಿ ಬರ್ಬೋದು ಅಂತ. ಆಗುತ್ತೆ ಬ್ರೋ, ಎಲ್ಲ ಇಷ್ಟೊಂದು ದಿನ ಇಲ್ಲ, ಹೋಗ್ಬೋದು. ಪ್ಲೇಸ್ ಚೆನ್ನಾಗಿದೆ ನೋಡಲಿಕ್ಕೆ. ಗಾಳಿ ತುಂಬ ಉಂಟು. ಇನ್ನು ಅಲ್ಲಿವರೆಗೂ ಹೋಗ್ಬೇಕಂತ ನೋಡಿ, ಅಲ್ಲಿವರೆಗೂ ಹೋಗ್ಬೇಕಿನ್ನು ತುಂಬ ದೂರ ಇದ್ದೀನಿ. ಹೋಗ್ತಾ ಇದ್ದಾರೆ ಈಗ, ಜನ ಬರ್ತಾನೆ ಇದ್ದಾರೆ ಬ್ರೋ. ಇನ್ನು ಸ್ಟೆಪ್ಸ್ ಇದೆ ಚೆನ್ನಾಗಿರೋದು, ಬಟ್ ಮಾರ್ನಿಂಗ್ ಟೈಮ್ ಟ್ರೆಕ್ಕಿಂಗ್ ಮೇಲೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹಾಂ ಫ್ರೆಂಡ್ಸ್, ಏನಂದರೆ ಮಾರ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು ಅಲ್ಲಿ ಗೋಲ್ಡ್ ತೋರಿಸ್ತೀನಿ, ಯಾವಾಗ ಸ್ಟಾರ್ಟ್ ಆಗಿದ್ದು, ಏನು ರೀಸನ್ ಎಲ್ಲ ಹೇಳ್ತೀನಿ. ಅಯ್ಯಪ್ಪ
ಬ್ರಿಟಿಷರು ತೊಗೊಂಡಾದ್ಮೇಲೆ ಅವರಿಂದ ಆಳ್ವಿಕೆ ಮಾಡೋಕ್ಕೆಲ್ಲ ಬಿಟ್ಬಿಟ್ರು ಅಷ್ಟೇ. ನೋಡಿ ಈಗ ಸ್ಟಾರ್ಟ್ ಅಲ್ಲಿ ಜನ ಇದ್ದಂಗೆ ಕಾಣ್ತಿದೆ, ಸೌಂಡ್ ಕೇಳಿಸ್ತಾ ಉಂಟು. ನೋಡು, ಬನ್ನಿ ಕೋಟೆಗೆ ಹೋಗಿ ಬರೋಣ, ಅವ್ರ ಜೊತೆಗೆ ಎಳೆಯುವಂತೆ. ನೋಡಿ, ಅದು ಬೇರೋ ಏನೋ ಗೊತ್ತಾಗ್ತಿಲ್ಲ, ಬಟ್ ಆವೇನು ರೀತಿಯೇ ಉಂಟು. ನೆಟ್ಟಲ್ಲೆಲ್ಲ ನೋಡಿದ್ದೆ, ಗೋಡೆಲೆಲ್ಲ ಹಾವು ಮತ್ತು ಆಮೆಗಳ ಸಿಂಬಲ್ ಇರುತ್ತೆ ಅಂತೇಳಿ ಹೇಳಿದರು, ಬಟ್ ಅಷ್ಟೊಂದು ಗೊತ್ತಿಲ್ಲ. ಈಗ ಅದು ಮೆಟ್ಲು ಇಲ್ದೋಗಿದೆ ಅಂದ್ಕೊಂಡು ಹೊಸ್ದಾಗಿ ಮಾಡಿದ್ದಾರೆ, ಪ್ರವಾಸಿಗರಿಗೆ ಹೆಲ್ಪ್ ಆಗಲಿ ಅಂತ ಇದು ಮಾಡಿರೋದು. ಇದು ವಿಶ್ರಾಂತಿ ಮಂಟಪ, ಅಂದರೆ ವಿಶ್ರಾಂತಿ ಮಾಡಲಿಕ್ಕೆ ಕೊಟ್ಟಿರೋ ಜಾಗ. ಇಲ್ಲಿ ತುಂಬ ದಾರಿಗಳು ಕನ್ಫ್ಯೂಸ್ ಆಗುತ್ತೆ ಬ್ರೋ, ಅದಂತೂ ಸತ್ಯ. ಹೇಗೆ ಹೋದರೆ ಹೇಗೆ ಬರೋದಂತ ಗೊತ್ತಾಗಲ್ಲ, ಹುಷಾರಾಗಿ ಬರಬೇಕು. ಅದಕ್ಕೆ ತುಂಬ ಜನ ಬರಬೇಕು, ಒಬ್ಬರೇ ಆದರೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಹೋಗಿದೆ, ತುಂಬ 16ನೇ ಶತಮಾನ ಅಲ್ಲ, ಹಾಗೆ ಇರುತ್ತೆ, ಎಲ್ಲ ಹೋಗಿದೆ. ಎಲ್ಲ ಬಂಡೆಲ್ಲ ನೋಡಿ, ಎಲ್ಲ ಹೊಡೆದೋಗಿದೆ, ಹುಷಾರಾಗಿ ಹೋಗಬೇಕು. ಬಟ್ ಯಾರಿಗೂ ಏನು ಮಾಡೋದು, ಯಾಕಂದರೆ ಅಷ್ಟೊಂದೆಲ್ಲ ಒಂದು ವಸ್ತು ಬಿದ್ದಿಲ್ಲ. ಕೇಳಿದ್ನಲ್ಲ ಮೇಕೆ ಇದೆ ಅಂತ, ನೋಡಿ ಇದನ್ನೇನಂತಾರೆ, ಮೇಕೆ ಪಿಚ್ಚಿಗೆ. ನೋಡಿ ಅಲ್ಲಿಗೆ ಹೋಗ್ಬೇಕು, ಹೋಗುವ. ಬರಬೇಕು ಅಂದ್ಕೊಬಿಟ್ಟಿದ್ದೀನಿ, ಏನಾದರೂ ಆಗಲಿ ಬಂದೇ ಬರುವ, ಫುಲ್ ನೋಡಲೇಬೇಕು. ಹಾಗೆ ಅರ್ಧ ನೋಡಿದ್ರೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಯಾಕಂದರೆ ಅಷ್ಟು ದೂರಿಂದ ಬಂದಿದ್ದೇನೆ. ನೋಡುವ, ಹೆಂಗೆಂಗೋ ದಾರಿ ಉಂಟು ಬ್ರೋ, ಭಯ ಆಗ್ತಾಯಿದೆ. ಮುಂಚೆ ಯಾರಾದರೂ ಹೋಗಿದ್ರೆ ಹೇಳಿ ಆಯಿತಾ, ಕಮೆಂಟ್ ಹಾಕಿ, ಗೊತ್ತಾಗ್ತದೆ. ಏನೋ ತೋರಿಸ್ಬೇಕಿತ್ತು ಅಂದರೆ ಹೇಳಿ, ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೇನೆ. ಯಾಕಂದರೆ ಇನ್ನೂ ಅಷ್ಟೊಂದು ಐಡಿಯಾ ಇಲ್ಲ ಪ್ಲೇಸ್ ಬಗ್ಗೆ. ನನಗೇನು ಕಾಣ್ತಿದೆ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ನನಗೆಂತ, ಬಟ್ ಸ್ವಲ್ಪ ಗೊತ್ತುಂಟು ಈ ಪ್ಲೇಸ್ ಬಗ್ಗೆ. ಆವಾಗ 6ನೇ ಶತಮಾನ ಹಂಗೆಲ್ಲ ನೋಡಿಕೊಂಡು ಅವರವರು ಇದು ಮಾಡಿದ್ರು ಅಂತೇಳಿ ಎಲ್ಲ ಗೊತ್ತಿದೆ ಅಷ್ಟೇ. ಇಲ್ಲಿಂದನೇ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಪ್ಲೇಸ್, ಯಾಕಂದರೆ ಕಲ್ಲು ಬಂಡೆ ಮಧ್ಯೆ ಹೋಗೋದು. ನೋಡಿ ದಾರಿ ಉಂಟು, ಬಟ್ ನೋಡಿ ದೊಡ್ಡ ದೊಡ್ಡ ಮರ. ಸಾಕನ್ಸುತ್ತೆ ಇಲ್ಲಿಗೆ. ಇದು ಮುಂದೆ ಹೋಗಲಿಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ನೋಡಿ ಹೇಗಿದೆ, ಇದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ಫುಲ್ ವಿಡಿಯೋ ಮಾಡ್ತೇನೆ, ಏಕೆಂದರೆ ಇಷ್ಟೇ ಸಾಕು. ಇಲ್ಲಿ ಹತ್ತಲಿಕ್ಕೆ ಆಗ್ತಿಲ್ಲ, ತುಂಬ ಇದಾಗುತ್ತೆ, ಕಷ್ಟ ಆಗುತ್ತೆ ಹತ್ತಲಿಕ್ಕೆ. ಯಾಕೆಂದರೆ ಅಲ್ಲಿವರೆಗೂ ಇನ್ನೂ ನೋಡಿ
ಆ ಗುಡ್ಡ ಅಲ್ಲಿವರೆಗೂ ಇದೆ, ಇನ್ನೂ ಹೋಗಬೇಕು, ತುಂಬ ಪ್ಲೇಸ್ ಇದೆ. ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ವೀಡಿಯೋ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಫುಲ್ ವೀಡಿಯೋನು ಮಾಡುವ. ಈಗ ಮತ್ತೆ ಆಗಲೇ ಹೇಳಿದ್ನಲ್ಲ, ಆ ಕೊಳ್ಳ ಇದೆ ಅಂದರೆ ನೀರಿನ ಕೊಂಡ ಇದೆ, ಅದನ್ನು ತೋರಿಸ್ತೇನೆ. ಮತ್ತು ಇಳಿಯುವಾಗ ಹೇಗೆ ಡಿಫಿಕಲ್ಟ್ ಆಗೋದು ಅಂತ ಅದನ್ನು ತೋರಿಸ್ತೇನೆ. ಬನ್ನಿ. ಇಲ್ಲಿ ಹತ್ತಾನ ನಾನು ಅಂದ್ಕೊಂಡೆ ಫುಲ್ ಕೋಟೆನ ನೋಡುವ, ಯಾಕಂದರೆ ಈಗಾಗಲೇ ಫುಲ್ಲು ಬಿಸಿಲಾಗಿದೆ ಬ್ರೋ. ನೋಡಿ ಎಷ್ಟು ಸೂರ್ಯನ ಬಿಸಿಲು ಎಷ್ಟು ಉಂಟು ಅಂತೇಳಿ ಆಗುವಲ್ತು. ನಿಮ್ಮ ಸಪೋರ್ಟ್ ಬೆಂಬಲ ಎಲ್ಲ ಕೊಟ್ಟರೆ ಎಲ್ಲರೂ ಕಮೆಂಟ್ ಮಾಡಿ ಬ್ರೋ ಫುಲ್ಲು ತೋರಿಸಿ ಬ್ರೋ ಅಂತ. ಆವಾಗ ಅಂದರೆ ಫುಲ್ಲು ಈ ಬೆಟ್ಟ ಫುಲ್ಲು ತೋರಿಸಿ ಅಂತೇಳಿ ಅವಾಗ ನಿಜವಾಗ ಸತ್ಯವಾಗೆಲ್ಲ ಒಂದು ಕಡೆಯಿಂದ ಮತ್ತೆ ವಿಡಿಯೋ ಮಾಡ್ತೇನೆ. ಯಾಕಂದರೆ ಈಗ ಆಫ್ಟರ್ನೂನ್ ಟೈಮ್ ಆಗುಂಟು, ನೋಡುವ ಮತ್ತೆ. ಅಂದರೆ ಈ ಬೆಟ್ಟದ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಈಗ ಕೊನೆಗೆ ಇನ್ಫಾರ್ಮೇಷನ್ ಕೊಡಲೇಬೇಕು, ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ಲ ನೆಕ್ಸ್ಟ್ ಟೈಮ್ ಬರಬೇಕಂತೇಳಿ. ಹಾಗಾಗಿ ನೋಡಿ, ಹಾಗೆ ಬಂದು ಮೆಟ್ಲು ಇದೇ ಸ್ವಿಮ್ಮಿಂಗ್ ಪೂಲ್ ಟೈಪ್ ಅನ್ಕೊತೇನೆ, ಹಾಗೆ ಕಾಣ್ತಾ ಉಂಟು. ಸ್ವಿಮ್ಮಿಂಗ್ ಪೂಲ್ ಥರನೇ ಕಾಣ್ತಾ ಇದೆ ಇದು. ಅಲ್ಲಿ ಕೊಳ ಉಂಟು, ಅಲ್ಲಿಗೆ ಹೋಗ್ತಾರೆ ಅನ್ಕೊತೇನೆ. ಮತ್ತು ಕೊಳ್ಳದಲ್ಲಿ ಯಾವಾಗಲೂ ಈಜಾಡೋದು ನನಗೆ ಗೊತ್ತಿಲ್ಲ. ಅಲ್ಲಿ ನಿಮಗೆ ಯಾರಾದರೂ ಹತ್ರ ಮೇಲೆ ಏನು ಟಾಪಲ್ಲಿ ಏನಿದೆ ಅಂತ ನಾನು ಹೇಳಿಸ್ತೇನೆ, ಆಯಿತಾ? ಯಾಕಂದರೆ ಈಗ ಹೋಗ್ಲಿಕ್ಕಾಗಲ್ಲ, ಸತ್ಯ ಬಿಸಿಲು ತುಂಬ ಉಂಟು, ಆಗ್ತಿಲ್ಲ. ಅದಕ್ಕೆ ಸುಸ್ತಾಗ್ತಣ್ರಿ. ಮಾರ್ನಿಂಗ್ ಟೈಮ್ ಬಂದಿದೆ, ತಗೊಳ್ಬೇಕಾಗ್ತಿತ್ತು. ನೋಡಮ್ಮ ಬನ್ನಿ. ಹೇಳುವ ಏನೇನಿದೆ ಏನೇನಿಲ್ಲ ಅದು ಹೇಳ್ತಾರೋ ಇಲ್ಲ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಹೋದಾಗ ನರ್ವಸ್ ಆಗ್ತಾ ಇರ್ಬೇಕು. ನೋಡು, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ಪ್ಲೇಸ್. ಕನ್ನಡದವ್ರೆ ನೋಡು, ನೋಡಿ ಇದೆ ಏನು ದೇವಸ್ಥಾನ, ನಮ್ಗೊಂದು ದೇವಸ್ಥಾನ ಕಾಣ್ತಾ ಇದೆ. ಎಲ್ಲ ಹೊಡೆದೋಗಿದೆ ಬ್ರೋ. ಯಾರು ಅಂದರೆ ಫಾರಿನವ್ರು ಅನ್ಕೊಬಿಟ್ಟೆ ಒಂದು ಟೈಮಲ್ಲಿ. ನೋಡಿ ಕನ್ನಡದವ್ರೆ ಯಾರು, ನಮ್ಮ ಉತ್ತರ ಕನ್ನಡದ ಫೋನ್ ಅನಿಸುತ್ತೆ. ನೋಡಿ ಇದು ಟೆಂಪಲ್, ಇದು ಕುರಿ. ಆಗಲೇ ಹೇಳಿದ್ನಲ್ಲ ನೋಡಿ, ಅವರು ಕುರಿ ಮೀಸರು. ಅವ್ರವ್ರ ಬಳಿ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಗೆ ಹೋಗೋದು ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ಕೇಳೋಣ. ಕನ್ನಡದಲ್ಲಿ ಅಣ್ಣ ಈಗ ಕೇಳುವ. ಅವರಿಗೆ ಕೇಳಿ ನೋಡುವ. ಬರ್ರಿ. ಇಲ್ಲೇನು ಇದ್ರ ಬಗ್ಗೆ ಗೊತ್ತಿಲ್ಲ, ಹೇಳ್ತೇನೆ. ಅವ್ರಿಗೆ ಕೇಳಿದ್ರೆ ಮುಸ್ಲಿಮ್ಸ್ ಬರುತ್ತೆ. ನೀವು ಯಾವ ಊರಣ್ಣ? ಬೆಂಗಳೂರು. ಹಾಂ, ವಿನಿ ಲಾಕ್ಸ್ ಅಂತೇಳಿ.
ಇರಲಿ ಪ್ಲೇಸ್ ಹೇಗಿದೆ ಅಣ್ಣ ಎಲ್ಲ ಹೇಗಿದೆ ನಿಮ್ಗೆ ಏನು ಅನಿಸ್ತದೆ? ಪೀಸ್ ಆಗಿದೆ. ಯಾವಾಗ ಬಂದಿದ್ದೀರ ನೀವು? ಯಾವಾಗ ಬಂದಿದ್ದೀರ? ಮಾರ್ನಿಂಗ್ ಬಂದಿದ್ದ. ಹಾಂ ಟ್ರಕ್ಕಿಂಗ್ ಹತ್ಲಿಕ್ಕೆ ಕಷ್ಟ ಆಗಿಲ್ವಾ? ಅಲ್ಲ ಈಗ ಕಷ್ಟ ಆಗ್ತಾಯಿ ಅಂತ ಫ್ರೀ ಉಂಟು. ಹಾಂ ಹಾಂ ಥ್ಯಾಂಕ್ಸ್. ಬನ್ನಿ ನೋಡುವ ಅಲ್ಲಿ ಅವನ ಕುರಿಕೆ ಅವನ ಹತ್ರ ಒಂದ್ಸಲ ಕೇಳಿ ನೋಡುವ ಹೇಗೆ. ನಮಗೆ ಏನೂ ಗೊತ್ತಿಲ್ಲ, ನೋಡುವ ಟ್ರೈ ಮಾಡ್ತೇನೆ. ಹಿಂಗೆ ಹೋಗುವ ಹಳ್ಳದ ರೀತಿ ಹಂಗೆ ಸೈಡಲ್ಲಿ ನೋಡ್ಕೊಂಡು ಹೋಗುವ. ನೋಡುವ ಬಿಡಿಸ್ ಟೈಪ್ ಉಂಟು. ಯಾರು ಅಸ್ಟ್ರಾಲಜಿ ನೋಡ್ತಾರಂತೆ, ಏನು ಅಸ್ಟ್ರಾಲಜಿನೂ ಏನೂ ಬೇಕಾಗಿಲ್ಲ. ನಮ್ಮ ಮನೆಯವರು ನಮಗೆ ಗೊತ್ತುಂಟಲ್ಲ ಇದಾರೆ. ನೋಡಿ ಎಲ್ಲ ಬೆಂಗಳೂರು 10 ಗಂಟೆ ಮಾರ್ನಿಂಗ್ 10 o'clock ಬಂದಿದ್ದಾರಂತ ಅವರೆಲ್ಲ. ಜಾಸ್ತಿ ಹೊತ್ತು ಮಾಡ್ತಿದ್ರೆ ಅವರಿಗೂ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಯಾಕಂದರೆ ಅವರು ಈಸಾಗಿರ್ಲಿಕ್ಕೆ ಬಂದಿರ್ತಾರೆ. ಅದಕ್ಕೆ ಕ್ಯಾಮ್ರಾ ಮುಂದೆ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಿಲ್ಲ. ಏನೋ ಅಪ್ಡೇ ಉಂಟು. ಅಯ್ಯೋ ತುಂಬ ಜನ ಉಂಟ್ರಿ ಮೇಲೆ. ಕೇಳ್ಬೇಕು ಅಂದ್ಕೊಂಡೆ, ಇರಲಿ ಬಿಡಿ ನೆಕ್ಸ್ಟ್ ಬರುವ. ಇಳಿಯುವ ಸಿಗ್ತಾರೆ ಕೇಳುವ. ಯಾರನ್ನೂ ಬಿಡಬಾರ್ದು, ಯಾಕಂದರೆ ಲಾಗ್ಸ್ ಹಂಗೆ ಅಲ್ಲ, ಆ ಪ್ಲೇಸ್ ಬಗ್ಗೆ ತಿಳಿಸ್ಕೋಬೇಕಲ್ಲ. ಅದಕ್ಕಾಗಿ ನೋಡಿ ಇಲ್ಲಿಂದ ಏಕಶಿಲಾ ಮಧುಗಿರಿ ಏಕಶಿಲಾ ಏನೋ ಕಾಣುತ್ತೆ ಅಂತ ಹೇಳಿದರು. ಬಟ್ ನೋಡ್ಲಿಕ್ಕೆ ಆಗಿಲ್ಲ, ತೋರಿಸ್ಲಿಕ್ಕೂ ಆಗಿಲ್ಲ. ಆದರೂ ಹೇಗಾರು ಸ್ವಲ್ಪ ತೋರಿಸ್ತೇನೆ ಆಯಿತಾ, ಏಕಶಿಲಾ ಬೆಟ್ಟ ಹೇಗಿರುತ್ತೆ ಅಂತೇಳಿ. ನಾನೀಗ ಅವ್ರ ಹತ್ರ ತಿಳ್ಕೊಬೇಕು ಹೇಗಿರುತ್ತೆ ಅಂತೇಳಿ. ಯಾಕಂದರೆ ನಮಗಿಂತ ಕ್ಲೀನಾಗಿ ಇಟ್ಟು ಗೊತ್ತಿರೋದಂದರೆ ಅವ್ರ ಬಳಿ ಅಷ್ಟೇ. ಯಾಕೆಂದರೆ ಡೈಲಿ ಕುರಿ ಮೇಯಿಸ್ಲಿಕ್ಕೆ ಬಂದಿರ್ತಾರೆ, ಬಟ್ ಅವರಿಗೆಲ್ಲ ವಿಷಯನೂ ಗೊತ್ತಿರುತ್ತೆ. ಕುರಿ ಮೇಯಿಸೋರು ಅಂದರೆ ಏನು ಕಮ್ಮಿ ಅಂತ ತಿಳ್ಕೊಬೇಡಿ. ನೋಡಿ ಲಕ್ಷ ಗಟ್ಟಲೆ ದುಡ್ಡು ಇಟ್ಕೊಂಡಿದ್ರು ಬಿಸಿಲಾಗ ಕುತ್ಕೊಂಡು ಕಾಯ್ತಾರೆ. ದುಡ್ಡನ್ನ ಹಿಡ್ಕೊಂಡು ಕಾಯ್ತಿದ್ದಾರೆ ಅವರು. ನಾವು ಯಾವ ದುಡ್ಡನ್ನ ಕಾಯ್ತೀವಿ, ಅದರಿಂದನೇ ಎಳಿತಿದ್ದೀವಿ. ಹಳದ್ರು ಕೂಡ ಸಿಗೋದು ಅದೇ 500,000. ತುಂಬ ಬಿಸಿಲುಂಟು. ಅಜ್ಜನ ಕೇಳುವ ಹೇಗಿದೆ ಫೀಲ್ ಅಂತ. ನೋಡಿ ಅವ್ರ ಹತ್ರ ಹಾಗೆ ಸ್ವಲ್ಪ ಅಜ್ಜ, ನಾವು ಶಿವಮೊಗ್ಗವರು. ಮಳೆ ಎಲ್ಲ ಚಂದ ಉಂಟು. ನಾಯಿ ಏನು ಬೇಕು, ಕಚ್ಚುತ್ತಾ? ನಾಯಿ ಅಂದರೆ ತುಂಬ ಭಯ ಉಂಟ್ರಿ. ಅದಕ್ಕೆ ನೋಡುವ ಇವ್ರ ಹತ್ರ ಸ್ವಲ್ಪ ನ್ಯೂಸ್ ತಿಳ್ಕೊಳ್ಳೋ ಹೆಂಗಿರುತ್ತಂತ. ಊಟ ಆಯ್ತಣ್ಣ ನಿಮ್ಮದು? ಅಣ್ಣ ಹಾಂ ಶಿವಮೊಗ್ಗದವ್ರಿ. ಹಾಂ ಇಲ್ಲ ಅವ್ರು ಯಾರು ಗೊತ್ತಿಲ್ಲ ನನಗೆ. ನಾವು ಹಂಗೆ ಬಂದು ಲಾಗ್ ಮಾಡುವ ಅಂತ. ಅಣ್ಣ ಹೇಗಿದ್ದೇನೆ ಕೋಟೆ ಎಲ್ಲ? ಇಲ್ಲ ಅಣ್ಣ, ಮೇಲೆ ಹೋಗ್ಲಿಕ್ಕೆ ಟೈಮ್ ಆಯ್ತು ನನಗೆ. ಆಗಲೇ ಹೋಗ್ಬೇಕು ಊರಿಗೆ. ಹಾಂ ಒಬ್ಬನೇ ಬಂದಿನಿ. ಹಾಂ ಹೋಗ್ಲಿಕ್ಕೆ ಎಷ್ಟೊತ್ತಾಗತ್ತೆ ನಾವು? ಇನ್ನು ಮೇಲೆ ತುಂಬ ಟಾಪ್ ಹೋಗ್ಬೇಕು. ಇನ್ನೂ 2 hour ಬೇಕಾಗತ್ತಾ? ಮತ್ತೆ ಅಣ್ಣ ಕುರಿ ಎಲ್ಲ ಹೇಗೆ? ಮತ್ತು ಡೈಲಿ ಬೆಟ್ಟ ಇಳ್ತಾ ಇರ್ತಿರಲ್ಲ? ಹಾಂ ಯಾವಾಗ ಸ್ಟಾರ್ಟ್ ಆಗಿದ್ದು ಕೋಟೆ ಎಲ್ಲ? ನೀವು ಊಟ ಮುಂಚೆನೇ ಎಲ್ಲ? ಹಾಂ ಹಾಂ ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಿರ್ತಾರೆ ಎಲ್ಲ, ತುಂಬ ಜನ. ತುಂಬ ವರ್ಷ ಆಯ್ತಲ್ಲ ಅಣ್ಣ ಎಲ್ಲ ಮಳೆ ಬಂದು. ಮಳೆ ಉಂಟಣ್ಣ ಫುಲ್ ತುಂಬ. ಅಷ್ಟೊಂದು ಇಲ್ಲ, ಮಲೆನಾಡಲ್ಲ ಹಾಗೆ ರೀತಿ ಇರ್ತದೆ. ಹಾಂ ಒಬ್ಬನೇ ಬಂದಿದ್ದೆ. ಹೆಂಗೇನಿಲ್ಲ ಅಣ್ಣ, ಹಂಗೆ ಅದು ಸುಮ್ಮನೆ ಅಂದ್ಕೊಂಡೆ ಬರುಮ ಅಂತ. ಇಲ್ಲ ಹಂಗೆ ಎಲ್ಲ ತುಮಕೂರು ಸೈಡ್ ಏನೇನಿದೆ ಎಲ್ಲ ತೋರಿಸುವ ಅಂತ ಸ್ವಲ್ಪ. ಹಾಂ ಹಾಂ ಎಲ್ಲ ಕೇಳ್ಬೇಕಣ್ಣ ಅವ್ರ ಹತ್ರ, ಹೇಗೆ ಎಲ್ಲ ಹೆಂಗಿರುತ್ತೆ ಕೋಟೆ,
ಹೇಗೆ ಫೇಲ್ ಆಯಿತು ಫಸ್ಟ್ ಯಾರು ಅನ್ಕೊಂಬಂದ್ರೆ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿ ಬಂದೆ. ಯಾರು ಗೊತ್ತಿಲ್ಲ. ಇದೇ ನೀರಿನ ಹೊಂಡಾಣ ಅದು ಅವ್ರು ರಾಜರು ಆಳ್ಬೇಕು ಇದು ಮಾಡಿ ಹೋಗಿದ್ದಿದ್ದ. ಯಾವಾಗಲೂ ನೀರಿರುತ್ತಾ? ನೀರೇನು ನಾವು ನೋಡಿಲ್ಲ, ಒಣಗಿ ಚಮತ್ಕಾರ ನಾವು ನೋಡಿಲ್ಲ. ಹಾಂ ಇನ್ನ ಸಿಕ್ಕಾಪಟ್ಟೆ ಮಸ್ತ ಮರ ಇದ್ವು, ಹಾಂ. ಅದೆಲ್ಲ ಕೊಯ್ದಾಕಿ ಅವ್ರು ಬಂದು ನೀವು ಹತ್ಲಿಕ್ಕೆ ತೊಂದರೆ ಆಗಲ್ವಾ ಮೇಲಕ್ಕೆ ಕುರಿ ಓಡಿಸ್ಕೊಂಡು ಹತ್ತಕ್ಕೆ? ಹಾಂ ಈ ಅವಶ್ಯಕತೆಗೆ ಎಲ್ಲ ಹೊಟ್ಟೆ ಇಳ್ದೋಗಿರುತ್ತೆ. ಸರಿ ಅಣ್ಣ, ಅದಕ್ಕೆ ಕೇಳ್ಕೊಂಡು ಹೋಗೋ. ನಿಮ್ಮ ಹತ್ರ ಆದರೆ ಎಲ್ಲ ಗೊತ್ತಿರುತ್ತಲ್ಲ. ಹಾಂ ಮೇಲೆ ಏನಿದೆ ಅಣ್ಣ? ಇನ್ನು ಟಾಪಲ್ಲಿ ಏನಿದೆ? ಆಮೇಲೆ ಏನಿಲ್ಲ, ಇಷ್ಟೇ. ಹಾಂ ಹಾಂ ಅದೇನು ದೇವಸ್ಥಾನ? ಈಶ್ವರನ ದೇವಸ್ಥಾನ. ಈಶ್ವರನ ದೇವಸ್ಥಾನ. ಮೇಲೆ ಶನಿರಾಯ ದೇವಸ್ಥಾನ ಐತೆ. ಹಾಂ 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 ದುಡ್ಡಿದೆ ಇಟ್ಟಿದ್ದಾರೆ ಅಂತೇಳಿ ಎಲ್ಲ ಹೊಡೆದಾಕಿದ್ವಿ. ಅದೇ ನಿಧಿ ಗಿಧಿ ಸಿಗ್ತಾವ ಅಂತೇಳಿ. ಅರ್ಧ ಜನ ಅದಕ್ಕೆ ಬರೋದು ಇಲ್ಲಿಗೆ. ಹಾಂ ಅದೆಲ್ಲ ತಪ್ಪಲ್ಲ ಅಣ್ಣ. ಬಂದು ಅದೆಲ್ಲ ಯಾಕೆ ಕುಡಿಬೇಕು? ಎಲ್ಲ ಟೂರಿಸ್ಟ್ ನೋಡ್ಲಿಕ್ಕಂತ ಬಂದಿರ್ತಾರೆ ಅಷ್ಟೇ. ನೀವಣ್ಣ ಮಧ್ಯಾಹ್ನ ಊಟ ತಿಂತಿರಲ್ಲ, ಹೆಂಗೆ ತಿಂತೀರಿ? ಬೆಳಿಗ್ಗೆ ಈ ಕೆಳಗೆ ಹಿಂಗೆ ಹೋಗ್ಬೋದಾ? ಕೆಳಗೆ ಹೋಗೋದು ಈಗ ಐತಿನಾ? ಈಗಲ್ಲ. ಹಿಂಗೋಯ್ತು ಹಿಂಗೋಯ್ತು. ಹಾಂ ಒಂದಲ್ಲ ನೀನು ಹಿಂಗೆ ಹೆಂಗೆ ಬಂದಿದ್ದೀನೋ ಹಿಂಗೆ ಬಂದಿದ್ದೇನೆ. ಹಿಂಗೆ ಹೋಗು, ನಿನ್ಗೆ ಅದೇ ಈಜಿ. ಹ್ಞೂ ಇದು ಅಣ್ಣ ಒಂಥರ ಬಂಡೆ. ಹಾಂ ಗಾಡಿ ತಂದಿದ್ದೀನಿ. ಅದು ಹಿಡಿಲಿಕ್ಕೆ ತೊಂದರೆ ಆಗುತ್ತೆ ನಾವು. ಫುಲ್ಲು ಜಾರದು ಹಿಂಗಿದೆ. ಬಿಟ್ಟು ಬಿಡಬೇಕು. ಹಾಂ ಬೇಕಾದ್ರೆ ಹೆಂಗೋ ಹೋಗ್ತಿದ್ದಿ. ಅದೇ ಅಣ್ಣ, ಹತ್ತುವಾಗ ಈಸಿಗೆ ಹತ್ಬಿಟ್ಟೆ, ಈಗ ಇಳಿಯೋದೇ ಕಷ್ಟ. ನೋಡ್ಕೊಂಡು ಹಳಿತ ಮೇಲೆ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ತೋರಿಸ್ತೇನೆ ಅಣ್ಣ. ಈಗ ಆಗಿಲ್ಲ, ಆಗಲಿ ಬಿಸಿಲಾಗ್ಬಿಡ್ತು. ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಮೈನೋವಾಗಿದ್ದು ಮತ್ತೆ ಹತ್ತಕ್ಕಾಗಲ್ಲ. ನೋಡಿ ಗಾಯ್ಸ್, ಇದು ಲಾಸ್ಟ್ ಅಂದರೆ ಮುಗೀತು. ಇನ್ನೊಂದು ಇಳಿದೆ, ಕೋಟೆನ ಇಳಿತಿದ್ದೀವಿ, ಮುಗೀತು ಅಷ್ಟೇ. ನೋಡಿ ಅಷ್ಟೇ, ಕೋಟೆ ಇಳಿಯುವ ಸಮಯ. ನೆಕ್ಸ್ಟ್ ಯಾವ ಬೆಟ್ಟ ಅಥವಾ ಯಾವ ದೇವಸ್ಥಾನ, ಯಾವ ಪ್ಲೇಸ್ ತೋರಿಸ್ಬೇಕಂತೇಳಿ ಕಮೆಂಟ್ ಮಾಡಿ ಎಲ್ಲರೂ. ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡಬೇಕಂತ ಗೊತ್ತಾಗುತ್ತೆ. ಇನ್ನು ಯಾವ ಪ್ಲೇಸ್ ತೋರಿಸ್ಬೇಕು ತುಮಕೂರು ಡಿಸ್ಟ್ರಿಕಲ್ಲಿ ಅಂತ ಸ್ವಲ್ಪ ಆಗಿ ಹೇಳಿ, ತೋರಿಸುವ ನೆಕ್ಸ್ಟ್. ಇದರ ನಂತರ ನಮ್ಮ ಶಿವಮೊಗ್ಗ ಕಡೆ ಪ್ಲೇಸ್ಗಳು ತೋರಿಸ್ತೇನೆ. ಬಸ್ ತುಮಕೂರನ್ನ ಕ್ಲಿಯರ್ ಮಾಡ್ತೇನೆ. ತುಮಕೂರು ಪ್ಲೇಸ್ ಆಲ್ಮೋಸ್ಟ್ ಎಲ್ಲವೂ ಕ್ಲಿಯರ್ ಮಾಡ್ತೇನೆ. ಸ್ವಲ್ಪ ಮುಗಿಸ್ಕೊಂಡು ಅದೆಲ್ಲ ಅದು ಪೂರ್ತಿ ಕ್ಲಿಯರ್ ಮಾಡ್ತೇನೆ, ಆಯಿತಾ? ಇಷ್ಟೇ. ಈಗ ವಿಡಿಯೋ ಎಂಡ್ ಮಾಡುವ ಸಮಯ ಮುಗೀತು. ಇಷ್ಟೇ, ವಿಡಿಯೋ ಎಂಡ್ ಮಾಡ್ತೇನೆ. ಯಾವ ಪ್ಲೇಸ್ ಬೇಕಂತ ಕಮೆಂಟ್ ಮಾಡಿ ಎಲ್ಲರೂ. ಥ್ಯಾಂಕ್ಸ್ ಫಾರ್ ಆಲ್ ವಾಚಿಂಗ್ ವಿಡಿಯೋ. Like and subscribe in Vinny Logs at 06.